MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪನ್ನ ಮಳಿಗೆಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. 10 ನಿಲ್ದಾಣಗಳಲ್ಲಿ ಅಮೂಲ್ ಕಿಯಾಸ್ಕ್ ಮಳಿಗೆ ತೆರೆಯುವುದಕ್ಕೆ ಸಿದ್ಧತೆಯಾಗಿದ್ದು, ಕಿಯಾಸ್ಕ್ ಅಂದ್ರೆ ಯಂತ್ರದ ಸಹಾಯದಿಂದ ಬಳಸುವಂತಹ ಒಂದು ಉಪಕರಣ. ಪಟ್ಟಂದೂರು ಅಗ್ರಹಾರ, ಇಂದಿರಾನಗರ, ಬೆನ್ನಿಗಾನಹಳ್ಳಿ, ಟ್ರಿನಿಟಿ, ಬೈಯಪ್ಪನಹಳ್ಳಿ, ಸರ್ ಎಂ ವಿಶ್ವೇಶ್ವರಯ್ಯ, ಮೆಜೆಸ್ಟಿಕ್, ಜಯನಗರ, ನ್ಯಾಷನಲ್ ಕಾಲೇಜು, ಬನಶಂಕರಿ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಾರಾಟಕ್ಕೆ ಸಿದ್ಧತೆಯಾಗಿದೆ. ಗುಜರಾತ್ ಹಾಲು ಮಾರಾಟ ಒಕ್ಕೂಟದ ಜೊತೆ ಬಿಎಂಆರ್ಸಿಎಲ್ ಒಪ್ಪಂದ ಮಾಡಿಕೊಂಡಿದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಈ ರೀತಿ ಅಮೂಲ್ ಕಿಯಾಸ್ಕ್ಗಳನ್ನು ತೆರೆಯೋದಕ್ಕೆ ಮುಂದಾಗಿರುವಂಥದ್ದು. ಅಮೂಲ್ ಉತ್ಪನ್ನಗಳ ಮಾರಾಟಕ್ಕೆ ಬಿಎಂಆರ್ಸಿಎಲ್ ಮುಂದಾಗ್ತಾ ಇದೆ. ಅಮೂಲ್ ಕಿಯಾಸ್ಕ್ ಮಳಿಗೆ ತೆರೆಯೋದಕ್ಕೆ ಸಿದ್ಧತೆಗಳಾಗಿರುವಂಥದ್ದು. ಒಟ್ಟು 10 ನಿಲ್ದಾಣಗಳಲ್ಲಿ ಈಗ ಮಳಿಗೆ ತೆರೆಯುವಂತಹ ಸಿದ್ಧತೆಯಾಗ್ತಾ ಇದೆ. ಈ ಬಗ್ಗೆ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ. ಮೆಟ್ರೋ ನಿಲ್ದಾಣಗಳಲ್ಲಿ ಹಾಗಿದ್ರೆ ಅಮೂಲ್ ಉತ್ಪನ್ನ ಮಾರಾಟ ಆಗತ್ತಾ? ಅಮೂಲ್ ಕಿಯಾಸ್ಕ್ ಮಳಿಗೆ ತೆರೆಯೋದಕ್ಕೆ ಈಗಾಗಲೇ ಸಿದ್ಧತೆಯಾಗಿದೆ. ಒಟ್ಟು ಈಗ ಆರಂಭಿಕವಾಗಿ 10 ನಿಲ್ದಾಣಗಳಲ್ಲಿ ಮಳಿಗೆಯನ್ನ, ಅಂದ್ರೆ ಈ ಕಿಯಾಸ್ಕ್ ಅಂದ್ರೆ ಯಂತ್ರದ ಸಹಾಯದಿಂದ ಆಗುವಂಥದ್ದು, ಅದನ್ನ ತೆರೆಯೋದಕ್ಕೆ ಪಟ್ಟಂದೂರು ಅಗ್ರಹಾರ, ಇಂದಿರಾನಗರ, ಬೆನ್ನಿಗಾನಹಳ್ಳಿ, ಬೈಯಪ್ಪನಹಳ್ಳಿ, ಟ್ರಿನಿಟಿ ಹೀಗೆ ಹಲವು ಸ್ಟೇಷನ್ಗಳಲ್ಲಿ ವ್ಯವಸ್ಥೆಗಳಾಗ್ತಾ ಇದೆ. ಬಿಎಂಆರ್ಸಿಎಲ್ನ ಈ ನಿರ್ಧಾರಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಜೆಡಿಎಸ್. ಕಮಿಷನ್ ಆರೋಪಕ್ಕೆ ಸ್ವಾಭಿಮಾನ ಮಾರಿಕೊಂಡ ಡಿಕೆ ಅಂತ ಡಿಸಿಎಂ ವಿರುದ್ಧವೂ ಕೂಡ ಆರೋಪಿಸ್ತಾ ಇದೆ. ಡುಪ್ಲಿಕೇಟ್ ಸಿಎಂ ಡಿಕೆ ನವರಂಗಿ ಆಟ ಮತ್ತೊಮ್ಮೆ ಬಯಲು ಅಂತ ಜೆಡಿಎಸ್ ಕಿಡಿಕಾರಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಜೆಡಿಎಸ್ ಘಟಕದಿಂದ ಪೋಸ್ಟ್ ಹಾಕಲಾಗಿದೆ. ಚುನಾವಣೆಗೆ ಮುಂಚೆ ಸೇವ್ ನಂದಿನಿ ಅಂತಿದ್ರು ಡಿಕೆ. ಈಗ ಕಮಿಷನ್ ಆಸೆಗೆ ಹೊರ ರಾಜ್ಯಗಳ ಹಾಲಿನ ಉತ್ಪನ್ನಗಳಿಗೆ ಮಣೆ ಹಾಕ್ತಾ ಇದ್ದಾರೆ ಅಂತ ಮೆಟ್ರೋ ನಿಲ್ದಾಣದಲ್ಲಿ ಅಮೂಲ್ ಉತ್ಪನ್ನ ಮಾರಾಟಕ್ಕೆ ಮುಂದಾಗಿರುವಂತಹ ಬಿಎಂಆರ್ಸಿಎಲ್ ನಡೆಯನ್ನ ವಿರೋಧಿಸಿ ಜೆಡಿಎಸ್, ಇದರ ಹಿಂದೆ ಡಿಸಿಎಂ ಡಿಕೆಶಿ ಅವರ ನವರಂಗಿ ಆಟ ಬಯಲಾಗ್ತಾ ಇದೆ ಅಂತ ಅವರ ವಿರುದ್ಧ ಆರೋಪಿಸ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಜೆಡಿಎಸ್ ಘಟಕದಿಂದ ಪೋಸ್ಟ್ ಹಾಕಲಾಗಿದೆ. ಒಟ್ಟು 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಉತ್ಪನ್ನಗಳ ಮಾರಾಟಕ್ಕೆ ವ್ಯವಸ್ಥೆಯಾಗಿರುವುದರಿಂದ ಜೆಡಿಎಸ್ ಆಕ್ಷೇಪ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಿಎಂಆರ್ಸಿಎಲ್ ಇಂಥದೊಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ಯಾ? ಅಮೂಲ್ ಹಾಲಿನ ವ್ಯಾಪಾರ ಈಗ ಹಾಗಿದ್ರೆ ಮಾರಾಟಗಳ ವ್ಯವಸ್ಥೆ ಈಗ ಮೆಟ್ರೋ ನಿಲ್ದಾಣಗಳಲ್ಲಿ ಆಗ್ತಾ ಇದೆಯಾ? ಜೆಡಿಎಸ್ ಏನು ಆಕ್ಷೇಪಿಸ್ತಾ ಇದೆ, ಆಗ್ತಾ ಇರೋದೇನು, ಯಾರ ಹಿಂದೆ ಇದ್ದಾರೆ ಇದರಲ್ಲಿ ಅಂತ? ಹೌದು ಪ್ರತಿಮಾ, ಖಂಡಿತವಾಗಲೂ ಕೂಡ ನಮ್ಮ ಮೆಟ್ರೋ ವಿರುದ್ಧವಾಗಿ ಈಗಾಗಲೇ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರವಾದಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಮೆಟ್ರೋದ 10 ನಿಲ್ದಾಣಗಳಲ್ಲಿ ಅಮೂಲ್ ಮಾರಾಟ ಮಳಿಗೆಯನ್ನು ತೆರಲಿಕ್ಕೆ ಈಗ ಆಲ್ರೆಡಿ ಕೂಡ ಬಿಎಂಆರ್ಸಿಎಲ್ ಅವಕಾಶವನ್ನು ಕೊಟ್ಟಿದೆ. ಮೊದಲ ಹಂತದಲ್ಲಿ ಬೆಂಗಳೂರು ನಗರದಲ್ಲಿರುವಂತಹ 10 ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಮೂಲ್ನ ಉತ್ಪನ್ನಗಳನ್ನು ರಾಜ್ಯದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ನೀಡುತ್ತಿದ್ದಾರೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೀವ್ರತರವಾದಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ಕನ್ನಡಿಗರಾಗಿರ್ಬೋದು ಮತ್ತು ಜೆಡಿಎಸ್ ಪಕ್ಷ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ತಾವು ಹಿಂದೆ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅಂದರೆ ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಾವು ತುಂಬ ದೊಡ್ಡ ಮಟ್ಟದಲ್ಲಿ ಅಮೂಲ್ನ ಮಾರಾಟಕ್ಕೆ, ಅಮೂಲ್ ಉತ್ಪನ್ನಗಳ ಮಾರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರಿ. ಈಗ ತಮ್ಮ ಸರ್ಕಾರ ಅಧಿಕಾರದಲ್ಲಿದೆ, ಹೇಗೆ ತಾವು ಈ ಒಂದು ಅಂದರೆ ಅಮೂಲ್ ಪ್ರಾಡಕ್ಟ್ಗಳನ್ನು ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ ಅಂತೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರಾಜ್ಯದ ಸಾಮಾಜಿಕ ಜಾಲತಾಣದಲ್ಲಿರುವಂಥವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ನಂದಿನಿ ನಮ್ಮ ರಾಜ್ಯದ ರೈತರನ ಪಾಲಿನ ಕಾಮಧೇನುವಾಗಿರುವಂತಹ ನಂದಿನಿ ಹಾಲಿನ ಪ್ರಾಡಕ್ಟ್ಗಳನ್ನು ಮಾರಾಟ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು. ಆದರೆ ಗುಜರಾತ್ ಮೂಲದ ಅಮೂಲ್ ಕಂಪನಿಗೆ ಏಕೆ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಾ? ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಗುಜರಾತ್ನ ಅಮೂಲ್ ಮಾರಾಟ ಮಳಿಗೆಯನ್ನು ತೆರಲಿಕ್ಕೆ ಒಂದು ಅವಕಾಶವನ್ನು ಕೊಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಿಎಂಆರ್ಸಿಎಲ್ನ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ನಾವು ಈ ಮಾರಾಟ ಮಳಿಗೆಗಳನ್ನು ತೆರಲಿಕ್ಕಾಗಿ ಟೆಂಡರ್ನ ಕರೆದಿದ್ವಿ, ಟೆಂಡರ್ನಲ್ಲಿ ಅಮೂಲ್ನವರು ಹೆಚ್ಚಿನ ಹಣಕ್ಕೆ ಈಗ ಆಲ್ರೆಡಿ ಕೂಡ
ಟೆಂಡರ್ನ ಪಡ್ಕೊಂಡಿದ್ದಾರೆ. ನಂದಿನಿ ಅವರು ಕಡಿಮೆ ಹಣಕ್ಕೆ ಈ ಒಂದು ಟೆಂಡರ್ನಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಅಮೂಲ್ನವರಿಗೆ ಈ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಈ ಬಗೆಗೆ ಮಾತಾಡಿದಂಥ ಸಾರಿಗೆ ಸಚಿವರು ನಂದಿನಿಗೆ ಈ ಒಂದು ಅವಕಾಶನ ಕೊಡಬೇಕಾಗಿತ್ತು, ನಾವು ಯಾವತ್ತಿದ್ರೂ ಕೂಡ ನಂದಿನಿಯ ಪರ ಅನ್ನುವಂಥ ಒಂದು ಮಾತುಗಳನ್ನು ಈಗ ಆಲ್ರೆಡಿ ಸಾರಿಗೆ ಸಚಿವರು ಕೂಡ ಹೇಳ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.